ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದ್ರು ಆಗಲೇ ಗಾಡಿ ತಗೊಂಡಿದ್ರೆ ಗಾಡಿ ಮೇಲೆ ವಾರಂಟಿ ಇರುತ್ತೆ. ರೀಸೆಂಟಾಗಿ ಏನಾದ್ರು ತಗೊಂಡಿದ್ರೆ ಬಟ್ ಒಂದು 3 to 5 years ಆಗಿದ್ರೆ ವಾರಂಟಿ ವಾಯ್ಡ್ ಆಗಿರುತ್ತೆ ಆಗಲೇ. ನಿಮ್ಮ ಗಾಡೀಲಿ ಏನಾದರೂ ವಾರಂಟಿ ಇನ್ನೂ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಯೂಸ್ ಆಗುತ್ತೆ. ಏನೇನು ಮಾಡಿದ್ರೆ ವಾರಂಟಿ ವಾಯ್ಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯಾವಾಗಲೂ ನಿಮ್ಮ ಗಾಡೀಲಿ ಆಥರೈಸ್ಡ್ ಪಾರ್ಟ್ಸ್ಗಳನ್ನ ಯೂಸ್ ಮಾಡಿ. ಅನ್ಆಥರೈಸ್ಡ್ ಪಾರ್ಟ್ಸ್ ಏನಿರುತ್ತೆ, ಎಕ್ಸಾಸ್ಟು, ಏರ್ ಫಿಲ್ಟರ್ಸು, ಇದೆಲ್ಲ ಯೂಸ್ ಮಾಡಿದ್ರೂ ವಾರಂಟಿ ವಾಯ್ಡ್ ಆಗುತ್ತೆ. ಒಂದ್ಸತಿ ವಾರಂಟಿ ವಾಯ್ಡ್ ಆದಮೇಲೆ ನೀವು ಮಾತಾಡಬೇಕು ಅವ್ರ ಹತ್ರ, ಏನಕ್ಕೆ ಎಕ್ಸಾಸ್ಟಿಂದ ಏನು ವಾರಂಟಿ ವಾಯ್ಡ್ ಆಗಲ್ಲ ಅಂತ. ಏನಾದರೂ ಇನ್ಸ್ಪೆಕ್ಷನ್ ಟೀಮ್ ಅವ್ರ ಜೊತೆ ನೀವು ಕರೆಕ್ಟಾಗಿ ಮಾತಾಡಿದ್ರೆ ಆವಾಗ ರಿಕವರ್ ಮಾಡಿಕೊಡ್ಬೋದು. ಒಂದೊಂದು ಚಾನ್ಸಲ್ಲಿ ಮಾತ್ರ ಯಾವಾಗಲೂ ಅದಾಗಲ್ಲ. ಬಟ್ ನೀವು ಯಾವುದಾದ್ರೂ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್, ಏರ್ ಫಿಲ್ಟ್ರು ಏನಾದ್ರು ಯೂಸ್ ಮಾಡಿದರೆ, ಅನ್ಆಥರೈಸ್ ಪಾರ್ಟ್ಸ್ ಏನೇ ಯೂಸ್ ಮಾಡಿದ್ರು ವಾರಂಟಿ ಕ್ಲೇಮ್ ಮಾಡೋಕ್ಕಿಂತ ಮುಂಚೆ ರಿಮೂವ್ ಮಾಡಿಬಿಟ್ಟು OEM ಪಾರ್ಟ್ಸಿಗೆ ಸ್ವಿಚ್ ಆಗಬೇಕು ನೀವು. ಅಕಸ್ಮಾತ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಏನಾದ್ರು ಇತ್ತು ಅಂದರೆ, ಇಂಜಿನಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಇಂಜಿನಿಂದ ಹೆಡರ್ಸ್ ಬಂದಿರೋದ್ರಿಂದ ನೀವು ವಾರಂಟಿ ಪಕ್ಕಾ ಅಂದರೆ ಪಕ್ಕಾ ವಾಯ್ಡ್ ಮಾಡ್ತಾರೆ. ಅದರಲ್ಲಂತೂ ಯಾವ ಡೌಟು ಇಲ್ಲ. ಸೊ ನೀವು ವಾರಂಟಿ ಕ್ಲೇಮ್ ಮಾಡೋಕ್ಕಿಂತ ಮುಂಚೆ OEM ಪಾರ್ಟ್ಸ್ ಏನಿರುತ್ತೆ ಅದಕ್ಕೆ ಸ್ವಿಚ್ ಆಗಿ. ಸೆಕೆಂಡ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು, ಸರ್ವಿಸ್ನ ಯಾವಾಗಲೂ ಆಥರೈಸ್ಡ್ ಸರ್ವಿಸ್ ಸೆಂಟರ್ಸಲ್ಲೇ ಮಾಡಿಸಿ. ಫಾರ್ ಎಕ್ಸಾಂಪಲ್ ನಮ್ಮ GTನ ನಾನು ರಾಯಲ್ ಎನ್ಫೀಲ್ಡ್ ಆಥರೈಸ್ಡ್ ಸರ್ವಿಸ್ ಸೆಂಟ್ರಲ್ಲೇ ಯಾವಾಗಲೂ ಸರ್ವಿಸ್ ಮಾಡಿಸ್ಬೇಕು, ಇಲ್ಲಾಂದರೆ ವಾರಂಟಿ ವಾಯ್ಡ್ ಮಾಡ್ತಾರೆ. ಬೇರೆ ಕಡೆ ಸರ್ವಿಸ್ ಮಾಡಿಸಿದ್ದೀರಾ ಅಂತ ಗೊತ್ತಾದರೂ ವಾರಂಟಿ ವಾಯ್ಡು, ಇಲ್ಲಾಂದರೆ ಅವ್ರ ಹತ್ರ ಸರ್ವಿಸ್ ಮಾಡಿಸಿಲ್ಲ ಅಂದರೂ ವಾರಂಟಿ ವಾಯ್ಡ್ ಮಾಡ್ತಾರೆ. ಏನಕ್ಕಂದರೆ ಒಂದೊಂದು ಸರ್ವಿಸ್ ಇಂಟರ್ವಲ್ಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ GTಗೆ 5,000ಕ್ಕೆ 5,000ಕ್ಕೆ ಒಂದೊಂದು ಸತಿ ಸರ್ವಿಸ್ ಇದೆ. 5,000ಗೊಂದು, 10,000ಗೊಂದು, 15,000ಗೊಂದು ಅಂತ. ಆ ಸರ್ವಿಸ್ ಇಂಟರ್ವಲ್ಗೆ ಕರೆಕ್ಟಾಗಿ ನೀವು ಸರ್ವಿಸ್ ಮಾಡಿಸ್ಬೇಕು. ಕರೆಕ್ಟಾಗಿ ಸರ್ವಿಸ್ ಮಾಡಿಸಿಲ್ಲ ಅಂದರೆ ವಾರಂಟಿ ವಾಯ್ಡ್ ಆಗುತ್ತೆ. ನೀವು ಕರೆಕ್ಟಾಗಿ ಬೈಕ್ನ ಮೇಂಟೈನ್ ಮಾಡಿಲ್ಲ ಅಂತ ರೀಸನ್ ಕೊಟ್ಬಿಟ್ಟು ವಾಯ್ಡ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಕರೆಕ್ಟಾಗಿರೋ ಇಂಜಿನ್ ಆಯಿಲ್ ಮತ್ತು ಪಾರ್ಟ್ಸ್ಗಳನ್ನ ಯೂಸ್ ಮಾಡಿ. ಆದಷ್ಟು OEM ಪಾರ್ಟ್ಸ್ ಏನೇನಿರುತ್ತೆ, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಇದೆಲ್ಲ ಒರಿಜಿನಲ್ ಏನಿರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿ. ನೀವು ಸರ್ವಿಸ್ಗೆ ಹೋದಾಗ ಫಸ್ಟು ಆಯಿಲ್ ಡ್ರೈನ್ ಮಾಡ್ತಾರಲ್ಲ, ಆಯಿಲ್ ಡ್ರೈನ್ ಮಾಡಿದಾಗ ಅದು ರಾಯಲ್ ಎನ್ಫೀಲ್ಡ್ ಅಲ್ಲ ಅಂತ ಗೊತ್ತಾದರೆ, ಫಾರ್ ಎಕ್ಸಾಂಪಲ್ GTಗೆ ಹೇಳ್ತಾ ಇರೋದು ನಾನು, ರಾಯಲ್ ಎನ್ಫೀಲ್ಡ್ ಅಲ್ಲ ಅಂತ ಗೊತ್ತಾದರೆ ಅಲ್ಲೇ ವಾರಂಟಿ ವಾಯ್ಡ್ನ ಫ್ಲ್ಯಾಗ್ ಮಾಡ್ತಾರೆ ನಿಮ್ಮ ಗಾಡಿಗೆ. ಸೊ ಆದಷ್ಟು ಏನು OEM ಪಾರ್ಟ್ಸ್ ಇರುತ್ತೆ ಅದಕ್ಕೆ ಸ್ವಿಚ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ECU ಟ್ಯೂನಿಂಗು. ECU ಟ್ಯೂನಿಂಗಿಂದ ಇನ್ಸ್ಟೆಂಟಾಗಿ ನಿಮ್ಮ ವಾರಂಟಿ ವಾಯ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ GTನೇ ತಗೊಳ್ಳೋಣ. ನಾನು ಏನೇ ಎಕ್ಸಾಂಪಲ್ ಕೊಟ್ಟರು GT ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಇವಾಗ. GTಗೆ ಕೋಡ್ 6 ಟ್ಯೂನ್ ಅಂತ ಮಾಡಿಸ್ತಾರೆ. ಕೋಡ್ 6 ಏನಂದರೆ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಬರುತ್ತೆ ಅದರಲ್ಲಿ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಇರಬೇಕು ಅದಕ್ಕೆ. ಸೊ ಆ ಟ್ಯೂನ್ ಮಾಡಿಸಿದ್ರೆ ಇನ್ಸ್ಟೆಂಟಾಗಿ ವಾರಂಟಿ ವಾಯ್ಡ್ ಆಗುತ್ತೆ ನಿಮ್ಮದು. ಪರ್ಫಾರ್ಮೆನ್ಸ್ ಏನೋ ಇನ್ಕ್ರೀಸ್ ಆಗುತ್ತೆ, ಬಟ್ ಅವ್ರ ಪ್ರಕಾರ ಅದು ಇಂಜಿನ್ಗೆ ಹಾರ್ಮ್ ಆಗುತ್ತೆ, ಇಂಜಿನ್ನ ಮೆಸ್ ಮಾಡ್ತಾ ಇರುತ್ತೆ ಅದು. ಸೊ ಅದರಿಂದ ಇಂಜಿನ್ ಹಾರ್ಮ್ ಆಗುತ್ತೆ ಅಂತ ರೀಸನ್ ಕೊಡ್ತಾರೆ. ನೀವೇನಾದರೂ ಕೋಡ್ 6 ಅದರ ಟ್ಯೂನ್ಗಳನ್ನ ಮಾಡಿಸಿದ್ರೆ, ಕೋಡ್ 6 ಅಫಿಷಿಯಲ್ ಆಗಿ ನೀವು ಸರ್ವಿಸ್ ಎಲ್ಲ ಮಾಡಿಸ್ಬೇಕಾದ್ರೆ ಸ್ಟಾಕ್ ಟ್ಯೂನಿಂಗ್ನ ಮಾಡಿಕೊಡ್ತಾರೆ. ಮತ್ತೆ ವಾಪಸ್ ಕೋಡ್ 6 ಮಾಡಿಸ್ಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜ್ ಏನು ತಗೊಳ್ಳಲ್ಲ. ಸೊ ನೀವು ಸರ್ವಿಸ್ ಮಾಡಿಸ್ಬೇಕಾದ್ರೆ ಆ ಥರ ಸ್ವಿಚ್ ಮಾಡ್ಬೋದು ಟ್ಯೂನಿಂಗ್ನ. ಬಟ್ ಕೆಲವೊಂದು ಕಾಂಪ್ಲೆಕ್ಸ್ ಕಾಸ್ಟ್ಲಿ ಬೈಕ್ಸ್ ಏನಿರುತ್ತೆ ಅದರಲ್ಲೆಲ್ಲ ECU ಫ್ಲ್ಯಾಶ್ ಕೌಂಟು ಆಗುತ್ತೆ. ನೀವು ಒಂದ್ಸತಿ ECU ಫ್ಲ್ಯಾಶ್ ಮಾಡಿದ್ರೆ ಸ್ಟಾಕ್ ಟ್ಯೂನಿಂದ ಕೋಡ್ 6 ಹೋಗ್ತೀರಾ ಅನ್ಕೊಳ್ಳಿ, ಅವಾಗ ಫ್ಲ್ಯಾಶ್ ಕೌಂಟ್ ಆಗುತ್ತೆ ಅದರಲ್ಲಿ, ಒಂದ್ಸತಿ ಫ್ಲ್ಯಾಶ್ ಆಗಿದೆ ಅಂತ. ಮತ್ತೆ ಕೋಡ್ 6ಇಂದ ಸ್ಟಾಕಿಗೆ ಬಂದಾಗ 2 ಸತಿ ಫ್ಲ್ಯಾಶ್ ಆಗಿದೆ ಅಂತ ಕೌಂಟ್ ಆಗುತ್ತೆ. ಆ ಥರ ಫ್ಲ್ಯಾಶಿಂಗ್ ಕೌಂಟ್ ಇದ್ರೆ ನೀವು ಎಕ್ಸ್ಟ್ರಾ ECU ತಗೊಂಡೆ ಟ್ಯೂನ್ ಮಾಡಿಸ್ಬೇಕಾಗುತ್ತೆ. ಫ್ಲ್ಯಾಶಿಂಗ್ ಕೌಂಟ್ ಜಾಸ್ತಿ ಆದಷ್ಟು ನೀವು ಟ್ಯೂನ್ ಮಾಡಿಸಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಗೂ ವಾರಂಟಿ ವಾಯ್ಡ್ ಇನ್ಸ್ಟೆಂಟ್ ಆಗಿ ನಿಮಗೆ. ನೆಕ್ಸ್ಟು ವೈರಿಂಗು ಗುರು. ಇದರಿಂದನೇ ಆಲ್ಮೋಸ್ಟ್ ಮೆಜಾರಿಟಿ ವಾರಂಟಿ ವಾಯ್ಡ್ ಆಗೋದೆ ಎಲೆಕ್ಟ್ರಿಕಲ್ಸಲ್ಲಿ. ಏನಂದರೆ ಫೋನ್ ಹೋಲ್ಡರ್ಸ್ ಎಲ್ಲ ಹಾಕ್ಸ್ತೀರಾ ನೋಡಿ ನೀವು. ಫೋನ್ ಹೋಲ್ಡರ್ಸಲ್ಲೇ ಚಾರ್ಜಿಂಗ್ ಎಲ್ಲ ಬಂದಿರುತ್ತೆ, ವೈರ್ಲೆಸ್ ಚಾರ್ಜಿಂಗು ಮತ್ತು ವೈರ್ಡ್ ಚಾರ್ಜಿಂಗ್ ಎಲ್ಲ ಬಂದಿರುತ್ತೆ USB Type-Cಗೆ. ಸೊ ಆ ಚಾರ್ಜಿಂಗ್ ಕನೆಕ್ಷನ್ ಕೊಡಬೇಕಂದ್ರೆ ಬ್ಯಾಟ್ರಿ ಕನೆಕ್ಷನ್ ಹೋಗಬೇಕು, ಅಲ್ಲಿಗೆ ವೈರ್ ಕಟ್ ಆಗುತ್ತೆ ನಿಮ್ಮದು. ವೈರ್ ಕಟ್ಟಾದರೆ ವಾರಂಟಿ ವಾಯ್ಡು. ಅಲ್ಲಿಗೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ನಿಮ್ಮ ಗಾಡೀಲಿ. ವೈರ್ ಏನಾದರೂ ಕಟ್ಟಾಗಿದ್ರೆ ಇನ್ಸ್ಟೆಂಟಾಗಿ ಅಲ್ಲೂ ವಾರಂಟಿ ವಾಯ್ಡೇನೆ. ಆದಷ್ಟು ಕಪ್ಲರ್ ಟು ಕಪ್ಲರ್ ಇರುವಂಥ ಆಕ್ಸೆಸರೀಸ್ಗಳನ್ನ ಹುಡುಕಿ. ಕಪ್ಲರ್ ಟು ಕಪ್ಲರ್ ಇದ್ರೂ ವಾರಂಟಿ ವಾಯ್ಡ್ ಆಗುತ್ತೆ. ಬಟ್ ಕಪ್ಲರ್ಸ್ ಏನಂದರೆ ವೈರ್ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗ ನೀವು ಸರ್ವಿಸ್ಗೆಲ್ಲ ಹೋಗ್ಬೇಕಾದ್ರೆ ಕಪ್ಲರ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಸ್ಟಾಕಲ್ಲಿ ಸರ್ವಿಸಿಗೆ ಹೋಗ್ಬೋದು, ಗೊತ್ತಾಗಲ್ಲ ಅವಾಗ ಅವ್ರಿಗೆ ಅಷ್ಟೊಂದು. ಸೊ ಅದಕ್ಕೆ ಕಪ್ಲರ್ ಟು ಕಪ್ಲರ್ ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಟೈರ್ ಮತ್ತು ಬ್ಯಾಟ್ರಿ ಚೇಂಜ್ ಮಾಡೋದು. ಈ ಟೈರ್ನ ಚೇಂಜ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ವಾರಂಟಿ ಮೇಲೆ ಎಫೆಕ್ಟ್ ಬೀಳಲ್ಲ. ಏನಕ್ಕಂದರೆ ಟೈರ್ಗೂ ಎಲೆಕ್ಟ್ರಿಕಲ್ ಕನೆಕ್ಷನ್ಗೆಲ್ಲ ಯಾವ ಕನೆಕ್ಷನು ಇರಲ್ಲ. ಬಟ್ ನಿಮ್ಗೇನಾದ್ರು ABS-ಇಂದ ಇಶ್ಯೂಸ್ ಬಂದರೆ ಕರೆಕ್ಟ್ ಸೈಜು ಟೈರ್ ಯೂಸ್ ಮಾಡಿಲ್ಲ ಅಂತ ಅಲ್ಲೂ ನೀವು ವಾರಂಟಿ ವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲೂ ನೀವು ಹುಷಾರಾಗಿರಬೇಕು. ಕರೆಕ್ಟಾಗಿ ನೋಡಿಕೊಂಡು ಯಾವ್ದಾದ್ರು ಟೈರ್ಗೆ ಸ್ವಿಚ್ ಆಗ್ತಾಯಿದ್ರೆ ಹುಷಾರಾಗಿ ನೋಡ್ಕೊಂಡು ಸ್ವಿಚ್ ಆಗಿ.
ಬ್ಯಾಟ್ರಿದು ಅಷ್ಟೇ, ಬ್ಯಾಟ್ರಿ ಕಂಪ್ನಿ ಸ್ಪೆಸಿಫಿಕೇಶನ್ ಏನು ವೋಲ್ಟೇಜ್ ಕೊಟ್ಟಿರ್ತಾರೆ ಅದನ್ನು ದಾಟಿಸಿ ನೀವು ಯಾವ್ದಾದ್ರು ಹಾಕ್ಸ್ತಾ ಇದ್ರೆ ಅಥವಾ ರಾಯಲ್ ಎನ್ಫೀಲ್ಡ್ ಯಾವ್ದು ಯೂಸ್ ಮಾಡುತ್ತೆ ಆ ಬ್ರ್ಯಾಂಡ್ನ ಬಿಟ್ಟು ನೀವು ಯಾರು ಬೇರೆ ಬ್ರ್ಯಾಂಡ್ಗೆ ಹೋಗ್ತಾ ಇದ್ರೆ ಸೇಮ್ ಸ್ಪೆಕ್ಸ್ ಏನಿರುತ್ತೆ ಸ್ಟಾಕಲ್ಲಿ ಅದೇ ಸ್ಪೆಕ್ಸ್ನ ನೀವು ಹಾಕ್ಬೇಕಾಗಿರುತ್ತೆ. ಬೇರೆ ಸ್ಪೆಸಿಫಿಕೇಶನ್ ಬ್ಯಾಟ್ರಿ ನೀವು ಚೇಂಜ್ ಮಾಡಿದ್ರೆ ಅಲ್ಲೂ ಕೂಡ ವಾರಂಟಿ ವಾಯ್ಡು ನಿಮ್ಮದು. ಅವ್ರ ಪ್ರಕಾರ ಎಲೆಕ್ಟ್ರಿಕಲ್ ಇಶ್ಯೂ ಎಲ್ಲ ಅದರಿಂದನೇ ಆಗೋದು. ಸೊ ಅಲ್ಲಿಗೆ ನೀವು ವಾರಂಟಿ ವಾಯ್ಡ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ಶೂರೆನ್ಸು ಮತ್ತು ವಾರಂಟಿ, ಎಕ್ಸ್ಟೆಂಡೆಡ್ ವಾರಂಟಿ ಏನಿರುತ್ತೆ ಅದ್ರ ಬಗ್ಗೆ. ಇನ್ಶೂರೆನ್ಸು ನಿಮ್ಮ ವಾರಂಟಿ ಮೇಲೆ ಅಫೆಕ್ಟ್ ಮಾಡುತ್ತೆ. ಏನಕ್ಕಂದರೆ ನಿಮ್ದೇನಾದ್ರು ಮೇಜರ್ ಇಶ್ಯೂಸ್ ಬಂದಾಗ ಏನಾದ್ರು ಡ್ಯಾಮೇಜ್ ಆಗಿ ಮೇಜರ್ ಇಶ್ಯೂಗಳೇನಾದ್ರು ಫೇಸ್ ಮಾಡ್ತಿದ್ರೆ ನೀವು ಫಸ್ಟ್ ಇನ್ಶೂರೆನ್ಸ್ ಚೆಕ್ ಮಾಡ್ತಾರೆ. ಇನ್ಶೂರೆನ್ಸ್ ಇಲ್ಲ ಅಂದ್ರೂ ವಾರಂಟಿ ವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇನ್ಶೂರೆನ್ಸ್ನ ಮೇಯ್ನಾಗಿ ಇಟ್ಟಿರಿ. ಎಕ್ಸ್ಟೆಂಡೆಡ್ ವಾರಂಟಿ ಏನು ಸೀನ್ ಅಂದರೆ ಕೆಲವೊಂದು ಪಾರ್ಟ್ಸ್ಗಳು ಕ್ಲಚ್ ಪ್ಲೇಟು ಸಸ್ಪೆನ್ಷನ್ ಈ ಥರ ನಾರ್ಮಲ್ ವಾರಂಟಿಲಿ ಕವರ್ ಆಗಲ್ಲ. ಸೊ ಎಕ್ಸ್ಟೆಂಡೆಡ್ ವಾರಂಟಿ ಇದ್ದರೆ ಅದನ್ನು ಮಾಡಿಕೊಡ್ತಾರೆ. ಬಟ್ ಎಕ್ಸ್ಟೆಂಡೆಡ್ ವಾರಂಟಿ ಆಫರ್ ನಿಮಗೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ GTಗೆ 9K ಇದೆ ಎಕ್ಸ್ಟೆಂಡೆಡ್ ವಾರಂಟಿ, 8999 ನಾನು ತಗೊಂಡಿದ್ದೀನಿ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ನಿಮ್ಮ ವಾರಂಟಿ ಯಾವ ಥರನೂ ವಾಯ್ಡ್ ಆಗೋ ಚಾನ್ಸಸ್ ಇರಲ್ಲ. ಡೀಲರ್ಸ್ಗಳಿಗೆ ಏನಂದರೆ ಕಾಯ್ತಾ ಇರ್ತಾರೆ ಅವರು ನಿಮ್ಮ ಬೈಕಲ್ಲಿ ಯಾವ ಥರ ವಾರಂಟಿ ವಾಯ್ಡ್ ಮಾಡ್ಬೋದು ಅಂತ. ಸೊ ಅವ್ರು ಏನೇನು ಚೆಕ್ ಮಾಡ್ತಾರೆ ಅದರಲ್ಲೆಲ್ಲ ಪರ್ಫೆಕ್ಟಾಗಿದ್ದರೆ ನೀವು ಯಾವ ಥರನೂ ಸಿಗಾಕೊಳ್ಳೋ ಚಾನ್ಸಸ್ ಇರಲ್ಲ. ನಿಮ್ಮ ಬೈಕು ವಾರಂಟಿ ವಾಯ್ಡ್ಗೆ ಫ್ಲ್ಯಾಗ್ ಮಾಡಲ್ಲ ಯಾವುದೇ ಥರ ಚಾನ್ಸಸ್ ಎಲ್ಲೂ. ಸೊ ಅದಕ್ಕೆ ಹುಷಾರಾಗಿ ನೋಡಿ. ವಾರಂಟಿ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ನಿಮ್ಮ ಗಾಡಿಗೆ. ಏನಾದ್ರು ಪ್ರಾಬ್ಲಮ್ ಬಂದರೆ ಫ್ರೀ ಆಫ್ ಕಾಸ್ಟ್ ಆಗಬೇಕಂದ್ರೆ ವಾರಂಟಿ ಇರಬೇಕು. ನಿಮ್ದೇನು ತಪ್ಪಿಲ್ಲದಿದ್ರೂ ಕೆಲವೊಂದು ಸತಿ ಪಾರ್ಟ್ಗಳು ಡ್ಯಾಮೇಜ್ ಆಗ್ತವೆ, ಆವಾಗ ಕಂಪ್ನಿನೇ ಅದಕ್ಕೋಸ್ಕರ ವಾರಂಟಿ ಕೊಡ್ತಾರೆ. ಅದನ್ನು ಸುಮ್ಮನೆ ವಾಯ್ಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಗಾಡಿದು ವಾರಂಟಿ ಕ್ಲೇಮ್ ಮಾಡಿದ್ದೀನಿ ಒಂದು ಸತಿ. ನಮ್ಮ ಸ್ಪೀಡೋಮೀಟರ್ ವರ್ಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ವಾರಂಟಿ ಕ್ಲೇಮ್ ಆಗಿದ್ದು. ಆ ವಿಡಿಯೋ ನೋಡಿಲ್ಲ ಅಂದರೆ ಅದು ಇಲ್ಲ ಐ ಬಟನಲ್ಲಿ ಬರ್ತಾ ಇರುತ್ತೆ, ಹೋಗಿ ವಿಸಿಟ್ ಮಾಡ್ಬೋದು ನೀವು. ಸೊ ಅಷ್ಟೇ ಗೈಸ್, ಈ ವಿಡಿಯೋಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇದೇ ಥರ ಟಿಪ್ಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.